ನಾಲ್ಕರಲ್ಲಿ ಹಿಟ್ಲರ್ ಆತನನ್ನು ಆ ವ್ಯಂಗ್ಯಚಿತ್ರಕಾರನನ್ನು ಅರೆಸ್ಟ್ ಮಾಡಿಸಿ ಮರಣದಂಡನೆ ವಿಧಿಸ್ತಾನೆ. ಆದರೆ ಹೊಸ ಅವರ ಕಣ್ಣು ತಪ್ಪಿಸಿ ವಿಚಾರಣೆ ಹಿಂದಿನ ರಾತ್ರಿ ಆತ್ಮಹತ್ಯೆ ಮಾಡ್ಕೋತಾನೆ. ವ್ಯಂಗ್ಯಚಿತ್ರ ಆತನ ವಯಸ್ಸು 41 ವರ್ಷ ಮಾತ್ರ. ಇದು ಫೇಮಸ್. ಇದು ಹೌದು, ಹಿಟ್ಲರ್ ಮತ್ತು ಸ್ಟಾಲಿನ್ ಇಬ್ಬರೂ ಸಹ ಇಲ್ಲಿ ನೋಡಿ ಕೆಳಗಡೆ ಶವ ಬಿದ್ದಿದ್ರು ಸಹ ಗೆಳೆಯರಾಗಿ ಅತ್ಯಂತ ಸಭ್ಯರಂತೆ. ಇದನ್ನು ಡೇವಿಡ್ ಲೋ ಬರೆದಿದ್ದಾನೆ. ಎರಿಕ್ ಕೋಸರ್ ಆತ್ಮಹತ್ಯೆ ಮಾಡ್ಕೋತಾನಲ್ಲ, ಆತ ಬರೆದಿರುವಂತಹ ವ್ಯಂಗ್ಯಚಿತ್ರ ಇದು. ಜರ್ಮನಿಯವನು. ಕೊನೆಗೆ ಡೇವಿಡ್ ಲೋ ಯುದ್ಧ ಹೆಚ್ಚಾಗ್ತಾ ಇರುತ್ತೆ. ಇವರು ಇಂಗ್ಲೆಂಡ್ನವರು ಅದು ಪ್ರಧಾನಮಂತ್ರಿಗಳೆಲ್ಲ ಹೋಗಿ ಡೇವಿಡ್ ಲೋನ ಕೇಳ್ಕೊತಾರೆ, ಸ್ವಲ್ಪ ದಿವಸ ನೀವು ಯುದ್ಧ ಕಡಿಮೆ ಆಗೋರ್ಗು ವ್ಯಂಗ್ಯಚಿತ್ರ ಬರೀಬೇಡ ನೀನು ಅಂತೇಳಿ. ಹಿಟ್ಲರ್ ಏನ್ ಮಾಡ್ತಾನೆ, ಅವನ ಬಗ್ಗೆ ಎಷ್ಟೊಂದು ಲೇವಡಿ ಮಾಡಿ ಬರ್ತಿರುವಂತ ವ್ಯಂಗ್ಯಚಿತ್ರಗಳನ್ನೆಲ್ಲ ಸಂಗ್ರಹಿಸಿ, ನಾನು ಆ ರೀತಿ ಇಲ್ಲ, ನಾನು ಆ ರೀತಿ ಮಾಡಿದವನಲ್ಲ ಅಂತೇಳಿ ಒಂದು ರಿಜೈಂಡರ್ ಪುಸ್ತಕ ತರ್ತಾನೆ ಹಿಟ್ಲರ್. ಅದರಲ್ಲಿ ಚಿತ್ರಗಳು ಬಳಸಿಲ್ಲ, ಚಿತ್ರಗಳನ್ನು ಬಳಸ್ಕೊಂಡಿದ್ದಾನೆ. ಅದರದ್ದು ಪ್ರತಿ ನನಗೆ ಸಿಕ್ಕಿಲ್ಲ, ಅದರದ್ದು ಉಲ್ಲೇಖ ಇದೆ. ಅದನ್ನ ಆತರ ಬಳಸಿ ಅವನು ಜಗತ್ತಿಗೆಲ್ಲ ತಿರ್ಸೋದಕ್ಕೆ ನಾನು ಅಂತವನಲ್ಲ ಅಂತ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾನೆ. ಈ ಡೇವಿಡ್ ಲೋ ಒಂದೇ ಫ್ರೇಮ್ ಅಲ್ಲಿ ಇಷ್ಟು ಕೆಲಸ ಮಾಡ್ತಾನೆ. ಒಂದು ಈವ್ನಿಂಗ್ ಸ್ಟ್ಯಾಂಡರ್ಡ್ ಅಲ್ಲಿ ಅಲ್ಲ ಸರ್ ಎಲ್ಲ. ಇದು ಡೇವಿಡ್ ಲೋ ಯಾವ ಪತ್ರಿಕೆ? 1939 ಲೇ ರಾಯರ್ ಪತ್ರಿಕೆಯಲ್ಲಿ. ಇದರಲ್ಲಿ ನಿಮ್ಗೆ ಹೆಚ್ಚು ವ್ಯಂಗ್ಯ ಚಿತ್ರಕಾರರು ಸಿಕ್ಕುದು ಇಂಗ್ಲೆಂಡ್, ಆಮೇಲೆ ಫ್ರೆಂಚ್. ಹೌದು, ಆದರೆ ನಮಗೆ ಇಂಗ್ಲೆಂಡ್ ಮೂಲಕ ಹೆಚ್ಚು ಪರಿಚಯ ಆಗಿರೋದ್ರಿಂದ ಭಾಷೆ ಇವತ್ತಿಗೆ. ಹಾಗಾಗಿ ಇಂಗ್ಲೆಂಡಿನ ವ್ಯಂಗ್ಯ ಚಿತ್ರಕಾರರು ಮೊದಲಿಗೆ ಬ್ರಿಟಿಷರ ಮೂಲಕ ನಮಗೆ ಬರ್ತಾ ಇತ್ತು. ಥಾಮಸ್ ನಾಸ್ಟೆ ಆಗಲಿ, ಡೇವಿಡ್ ಲೋ ಆಗಲಿ, ಅವ್ರ ಮೂಲಕ ಭಾರತಕ್ಕೆ ಹೆಚ್ಚು ಪರಿಚಯ ಆಗ್ತಾ ಇತ್ತು. ಈಗಲೂ ಸಹ ಅದರ ಒಂದು ವಸಾಹತು ಆಗಿತ್ತು ಭಾರತ ಮೊದಲು. ಹಾಗಾಗಿ ಇಂಗ್ಲೆಂಡಿನ ಎಲ್ಲ ಪತ್ರಿಕೆಗಳು ಪಂಚಪತ್ರಿಕೆಯಲ್ಲಿ ಬರ್ತಾ ಇತ್ತು. ಪಂಚಿನ ಅವತರಣಿಕೆಗಳೇ ನಾವು ಭಾರತದಲ್ಲೂ ಸಹ ಪತ್ರಿಕೆಗಳನ್ನು ತಂದು. ಇವರು ಅಮೇರಿಕನ್ ಕಾರ್ಟೂನಿಸ್ಟ್ಗಳು ಬರ್ದದಿಲ್ವ ಹಿಟ್ಲರಿಗೆ ಎಲ್ಲ ಇವೆ, ನಾನು ಬಳಸ್ಕೊಂಡಿರುವಂತ ಕೆಲವು ಮಾತ್ರ. ಹಾಗಾಗಿ ನಾವು ಹಿಟ್ಲರ್ ಸಾವಿರಾರು ವ್ಯಂಗ್ಯ ಚಿತ್ರಗಳು ಬಂದಿವೆ. ಹಾಗಾಗಿ ನಾನು ಕೆಲವು ಸಾಂದರ್ಭಿಕವಾಗಿ ಕೆಲವಷ್ಟನ್ನೇ ನಾನು ಬಳಸ್ಕೊಂಡಿದ್ದೇನೆ. ಇವ್ರ ಹತ್ರ ಹಲವಾರು ಪುಸ್ತಕಗಳ ದಾಖೆಗಳು ಇಲ್ಲಿದೆ. ಪಂಚು, ಕಾರ್ಟೂನು, ಮಣಿಪ, ಇದು. ಇವರು ಹಲವಾರು ದೇಶಗಳಿಗೆ ಸಹ ಹೋಗಿದ್ದಾರೆ. ಯಾವ್ಯಾವ ದೇಶಗಳಿಗೆ ಹೋಗಿದ್ದಾರೆ? ಬಹಳಷ್ಟು ದೇಶಗಳಿಗೆ ಹೋಗಿ ಬಂದಿದ್ದೇನೆ. ಇವರ ಮಕ್ಕಳು ವಿದೇಶದಲ್ಲೇ ಇದ್ದಾರೆ ಈಗ. ಮಗಳು ಅಮೆರಿಕದಲ್ಲಿ, ಮಗ ಇಂಗ್ಲೆಂಡ್ ನಲ್ಲಿ ಇದ್ದಾರೆ. ಮಗಳು ಯಾವ ಸಬ್ಜೆಕ್ಟ್ ಅಲ್ಲಿ PhD? ಮಗಳು ಅವಳು ಮೆಟೀರಿಯಲ್ ಸೈನ್ಸ್ ಅಲ್ಲಿ ಆಕ್ಸ್ಫರ್ಡ್ ಅಲ್ಲಿ PhD ಮಾಡಿದ್ಲು. ಈಗ ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾ ಸಾಂಟಾ ಬಾರ್ಬರಾ ಅಲ್ಲಿ ಅಷ್ಟು. ಮಗ ಅವನು ಇಂಗ್ಲೆಂಡ್ ನಾಟಿಂಗ್ಹ್ಯಾಮ್ ಅಲ್ಲಿ ಬಯಾಲಜಿಯಲ್ಲಿ PhD ಮಾಡಿದ, ಅಮೆರಿಕದ. ಈಗ ಯೂನಿವರ್ಸಿಟಿ ಯಾರ್ಕ್ ಅಲ್ಲಿ ಅವನು ಸಹ ಅಲ್ಲಿ ಲೆಕ್ಚರರ್ ಆಗಿ ಅವನು ಟೀಚ್ ಮಾಡ್ತಾ ಇದ್ದಾನೆ. ಓಕೆ, ಅವ್ರಿಗೆ ಯಾವ್ದು ವ್ಯಂಗ್ಯ ಚಿತ್ರದ ಬಗ್ಗೆ ಎಷ್ಟು ಆಸಕ್ತಿ? ಮಗಳು ಚಿತ್ರಕಲೆ ಬಗ್ಗೆ ಇದೆ. ವ್ಯಂಗ್ಯ ಚಿತ್ರ ಬರೀತಿದ್ಲು, ಆದ್ರೆ ಅದನ್ನ ಸೀರಿಯಸ್ ತಗೊಂಡಿಲ್ಲ. ಬಟ್ ಈಗ ಚಿತ್ರಕಲೆ ಮಾಡ್ತಾ ಇದ್ದಾರೆ. ಚಿತ್ರಕಲೆ. ಓಕೆ, ಈಗ